Hi everyone, welcome to Eco Learning Classes. This is Professor Geeta Mahesh. Dear students, ಇವತ್ತು ನಾವು ತಗೊಂಡಿರೋಂಥ ಟಾಪಿಕ್ ಬಂದು ಎಕ್ಸ್ಪೊನೆನ್ಷಿಯಲ್ ಟ್ರೆಂಡ್ ಅಂದರೆ ಫಿಟ್ ಆನ್ ಎಕ್ಸ್ಪೊನೆನ್ಷಿಯಲ್ ಟ್ರೆಂಡ್ ಅಥವಾ ಲಾಗರಿದಮಿಕ್ ಟ್ರೆಂಡ್ ನಾವಿಲ್ಲಿ ಫಿಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಕೊಟ್ಟಿರುವಂಥ ಈಕ್ವೇಶನ್ ಅಂದರೆ ಈಕ್ವೇಶನ್ ಆಫ್ ಎಕ್ಸ್ಪೊನೆನ್ಷಿಯಲ್ ಕರ್ವ್ ಈಸ್ y ಈಕ್ವಲ್ಸ್ a b ಪವರ್ x. ಸೊ ಇಲ್ಲಿ ನೀವು ನೋಡ್ಬೋದು ಎಕ್ಸ್ಪೊನೆನ್ಷಿಯಲ್ ಈಕ್ವೇಶನ್ನ ಫಿಟ್ ಮಾಡಬೇಕಂದ್ರೆ ನಾವು ಯಾವ ಈಕ್ವೇಶನ್ನ ಯೂಸ್ ಮಾಡ್ತಾ ಇದ್ದೀವಿ, ಎಕ್ಸ್ಪೊನೆನ್ಷಿಯಲ್ ಟ್ರೆಂಡ್ ಈಕ್ವೇಶನ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಟ್ರೆಂಡ್ ಈಕ್ವೇಶನ್ ಏನಿದೆ, y ಈಕ್ವಲ್ಸ್ ಎ ಬಿ ಪವರ್ ಎಕ್ಸ್. ಓಕೆ, ಲೆಟ್ ಅಸ್ ಟೇಕ್ ದಿಸ್ ಆಸ್ ಈಕ್ವೇಶನ್ 1. ಸೊ ಈ ಈಕ್ವೇಶನಲ್ಲಿ y we denote as a time series data. Okay, and x we are going to denote as a time point. ಅದನ್ನು ನಾವು ಅಸೈನ್ ಮಾಡ್ತಾ ಹೋಗ್ತೀವಿ. ದೆನ್ a b r we considered as constants. ಓಕೆ, ಅವನ್ನೇನಂತ ಕನ್ಸಿಡರ್ ಮಾಡ್ತೀವಿ, ಕಾನ್ಸ್ಟ್ಯಾಂಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, by taking logarithms on both the side of equation 1, ನಾವು ಎರಡೂ ಕಡೆ ಅಂದರೆ y ಈಕ್ವಲ್ಸ್ ಎ ಬಿ ಪವರ್ ಎಕ್ಸ್, ಈ ಎರಡೂ ಕಡೆ ನಾವು ಲಾಗರಿದಮ್ ತಗೊಂಡಿದ್ದೆ ಆದರೆ ಸೊ ಆಗ ನಮಗೆ ಸಿಗುವಂಥ ಈಕ್ವೇಶನ್ ಲಾಗ್ y ಈಕ್ವಲ್ಸ್ ಲಾಗ್ ಎ ಪ್ಲಸ್ ಎಕ್ಸ್ ಲಾಗ್ ಬಿ. ಸೊ ಇದು ಬಂದು ಸೆಕೆಂಡ್ ಈಕ್ವೇಶನ್ ಆಗುತ್ತೆ. ಇಲ್ಲಿ ನಾವು ಕಾನ್ಸ್ಟೆಂಟ್ಸ್ ಏನಂತ ಹೇಳಿದ್ದೀವಿ, ಲಾಗ್ ಎ ಆ್ಯಂಡ್ ಲಾಗ್ ಬಿ, ಈ ಎರಡು ಕಾನ್ಸ್ಟೆಂಟ್ಸ್ನ ನಾವು ನಾರ್ಮಲ್ ಈಕ್ವೇಶನ್ನಿಂದ ಅಪ್ಟೈನ್ ಮಾಡ್ಬೋದು. ಸೊ ನಾರ್ಮಲ್ ಈಕ್ವೇಶನ್ಸ್ ಹಾಗಾದರೆ ನಾರ್ಮಲ್ ಈಕ್ವೇಶನ್ಸ್ ಯಾವ್ದ್ಯಾವುದು? ಸೊ ಇಲ್ಲಿ ನೀವು ನೋಡೋದಾದರೆ ನಾರ್ಮಲ್ ಈಕ್ವೇಶನ್ ಥರ್ಡ್ ಒನ್ನ ಇಲ್ಲಿ ಬರಿತಾ ಇದ್ದೀನಿ, ಸಿಗ್ಮಾ ಲಾಗ್ y ಈಕ್ವಲ್ಸ್ ಎನ್ ಲಾಗ್ ಎ ಪ್ಲಸ್ log b, okay, sigma x. This is third equation. Okay na? Then fourth equation ನೋಡಿದ್ದೆ ಆದರೆ sigma x log y equals log a, okay, sigma x plus log b sigma x square. ಇದು ಬಂತು ಫೋರ್ತ್ ಈಕ್ವೇಶನ್ ಆಗುತ್ತೆ. ಸೊ ಈ ಎರಡು ಈಕ್ವೇಶನ್ನ ನಾವು ಯೂಸ್ ಮಾಡಿಕೊಂಡು ಲಾಗ್ ಎ ಮತ್ತು ಲಾಗ್ ಬಿನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಇಫ್ ಯು ಆರ್ ಗೋಯಿಂಗ್ ಟು ಅಸ್ಯೂಮ್, ಓಕೆ, ಲೆಟ್ ಸಿಗ್ಮಾ ಎಕ್ಸ್ ಈಕ್ವಲ್ ಟು 0. ಸೊ ಆಗ ಆ ಥರ ನಾವು ಸಿಗ್ಮಾ ಎಕ್ಸ್ ಈಕ್ವಲ್ ಟು 0 ಆಗಿದ್ದೆ ಆದರೆ ಸೊ ಈ ಈಕ್ವೇಶನಲ್ಲಿ ನಾವು ಇಲ್ಲಿ ಫಿಟ್ ಮಾಡಬೇಕಾಗತ್ತೆ 0. ಆಗ ನಮಗೆ ಸಿಗೋವಂಥ ಈಕ್ವೇಶನ್ ನೋಡಿ ಇಲ್ಲಿ ಥರ್ಡ್ ಈಕ್ವೇಶನಿಂದ. ಸೊ ಫ್ರಮ್ ಥರ್ಡ್ ಈಕ್ವೇಶನ್ ನೀವು ನೋಡಿದ್ದೆ ಆದರೆ ಸಿಗ್ಮಾ ಲಾಗ್ y ಈಕ್ವಲ್ಸ್ ಎನ್ ಲಾಗ್ ಎ ಸಿಗುತ್ತೆ ಅಲ್ವಾ? ಸೊ ಲಾಗ್ ಎ ನೀವು ನೋಡಿದ್ದೆ ಆದರೆ ಸಿಗ್ಮಾ ಲಾಗ್ y ಡಿವೈಡೆಡ್ ಬೈ ಎನ್. ಸೊ ಈ ಎನ್ನನ್ನು ನಾವು ಯೂಸ್ ಮಾಡಿಕೊಂಡು ಲಾಗ್ ಎನ ನಾವು ಫೈಂಡ್ ಔಟ್ ಮಾಡ್ತೀವಿ, ದಟ್ ಈಸ್ ಸಿಗ್ಮಾ ಲಾಗ್ y ಡಿವೈಡೆಡ್ ಬೈ ಎನ್. ಅದೇ ಫ್ರಮ್ ಈಕ್ವೇಶನ್ 4 ಅಂತ ನೋಡಿದ್ದೆ ಆದರೆ ಸೊ ನಾವಿಲ್ಲಿ 0 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ವಿ, ಯಾಕಂದರೆ ಸಿಗ್ಮಾ ಎಕ್ಸ್ ಇಲ್ಲಿದೆ 0. ಸೊ ಉಳಿದಿರೋ ಅಂಥದ್ದು ಏನಂತಂತ ನೀವು ಈಕ್ವೇಶನಿಂದ ಬರ್ಕೊಳ್ಬೋದು, ದಟ್ ಈಸ್ ಸಿಗ್ಮಾ ಎಕ್ಸ್ ಲಾಗ್ y ಈಕ್ವಲ್ಸ್, ಓಕೆ, ಲಾಗ್ ಬಿ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಬರುತ್ತೆ ಅಲ್ವಾ? ಸೊ ಲಾಗ್ ಬಿ ನೋಡ್ಬೋದು ನೀವು, ಲಾಗ್ ಬಿ ಈಸ್ ಈಕ್ವಲ್ ಟು ಸಿಗ್ಮಾ x log y divided by sigma x square. ಸೊ ಇಲ್ಲಿ ನೀವು ನೋಡ್ಬೋದು ಮಕ್ಕಳ, ಲಾಗ್ ಎ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ, we can find out sigma log y divided by n. Okay, then log b, how we can find out sigma x log y divided by sigma x square. ಸೊ ಈ ಎರಡನ್ನು ಯೂಸ್ ಮಾಡ್ಕೊಂಡು ಅಂದರೆ ನಾರ್ಮಲ್ ಈಕ್ವೇಶನ್ಸ್ ಏನಿದೆ ಈ ಎರಡು ನಾರ್ಮಲ್ ಈಕ್ವೇಶನ್ಸ್ನ ಯೂಸ್ ಮಾಡಿಕೊಂಡು ನಾವು ಕಾನ್ಸ್ಟೆಂಟ್ಸ್ ಲಾಗ್ ಎ ಮತ್ತು ಲಾಗ್ ಬಿನ ನಾವು ಫೈಂಡ್ ಔಟ್ ಮಾಡ್ಬೋದು.
Thus, dear students, we can find out A equals anti-log of sigma log y divided by n. ಹಾಗೆ b ನು ಫೈಂಡ್ ಔಟ್ ಮಾಡ್ಬೋದು ಆಂಟಿ log of sigma x log y divided by sigma x square. ಸೊ ನಾವು a ಮತ್ತು b ಕಾನ್ಸ್ಟೆಂಟ್ಸ್ ನಮ್ಗೆ ಈಕ್ವೇಶನ್ ಗೊತ್ತಿದೆ y ಈಕ್ವಲ್ಸ್ a b ಪವರ್ x ಅಲ್ವಾ. ಸೊ ನಮಗೆ a ಮತ್ತು b ಫೈಂಡ್ ಔಟ್ ಮಾಡಬೇಕಂದ್ರೆ ಲಾಗ್ a ಲಾಗ್ b ಹೇಗೆ ಫೈಂಡ್ ಔಟ್ ಮಾಡ್ತೀವಿ, ಸಿಗ್ಮಾ ಲಾಗ್ y ಡಿವೈಡೆಡ್ ಬೈ n ಇದ್ದರೆ ನಿಮಗೆ ಲಾಗ್ a ಸಿಗುತ್ತೆ. ಸೊ ಆ ಲಾಗ್ನ ಈ ಸೈಡ್ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡು ಬಂದಾಗ ಆ್ಯಂಟಿ ಲಾಗ್ ಆಫ್ ಸಿಗ್ಮಾ ಲಾಗ್ y ಡಿವೈಡೆಡ್ ಬೈ n ಆಗುತ್ತೆ. ಮತ್ತು ಇಲ್ಲಿ ಲಾಗ್ b ಈಕ್ವಲ್ ಸಿಗ್ಮಾ ಎಕ್ಸ್ ವೈ ಲಾಗ್ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಇತ್ತು. ಅದೇ ಲಾಗ್ನ ನೀವು ರೈಟ್ ಹ್ಯಾಂಡ್ ಸೈಡ್ ತೊಗೊಂಡು ಬಂದಾಗ ಆ್ಯಂಟಿ ಲಾಗ್ ಆಫ್ ಸಿಗ್ಮಾ ಎಕ್ಸ್ ಲಾಗ್ ವೈ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಬರುತ್ತೆ. ಸೊ ನಮಗೆ ಎ ಮತ್ತು ಬಿ ಕಾನ್ಸ್ಟೆಂಟ್ಸ್ ಕಂಡುಹಿಡಿಬೇಕಂದ್ರೆ ನಮಗೇನು ಬೇಕು, ಫಸ್ಟ್ ಆಫ್ ಆಲ್ ಲಾಗ್ ಓಕೆ ಸಿಗ್ಮಾ ಲಾಗ್ ಆಫ್ ವೈ ಬೇಕು. ಸೊ ಸಿಗ್ಮಾ ಲಾಗ್ ವೈ ದಟ್ ಮೀನ್ಸ್ ಲಾಗ್ ವೈ ನಮಗೆ ಬೇಕು, ಅದಕ್ಕೊಂದು ಕಾಲಮ್ ಮಾಡ್ಕೊಬೇಕಾಗತ್ತೆ. ಮತ್ತು ಎನ್ ಬೇಕಾಗತ್ತೆ, ಅವ್ರು ಕೊಟ್ಟಿರೋ ಅಂಥ ಅಬ್ಸರ್ವೇಷನ್ ಅಥವಾ ನಂಬರ್ ಆಫ್ ಇಯರ್ಸ್ನ ನಾವು ನೋಟ್ ಮಾಡಿಕೊಂಡ್ರೆ ಆಯಿತು. ದೆನ್ ವಿ ನೀಡ್ ಟು ಫೈಂಡ್ ಔಟ್ ಸಿಗ್ಮಾ ಎಕ್ಸ್ ಲಾಗ್ ವೈ. ಲಾಗ್ ಆಲ್ರೆಡಿ ಫೈಂಡ್ ಔಟ್ ಮಾಡಿರ್ತೀವಿ. ಎಕ್ಸ್ ನಾವು ಯಾವ ರೀತಿ ಎಕ್ಸ್ ವ್ಯಾಲ್ಯೂ ಅಲಾಟ್ ಮಾಡಬೇಕು ಅಥವಾ ಟೈಮ್ ಪಾಯಿಂಟ್ಸ್ನ ಕೊಡಬೇಕು ಅದನ್ನು ನಾವು ನೋಡೋಣ. ವಿ ವಿಲ್ ಡಿಸ್ಕಸ್. ಓಕೆ, ದಟ್ ಎಕ್ಸ್ ಶುಡ್ ಬಿ ಮಲ್ಟಿಪ್ಲೈಡ್ ವಿತ್ ಅ ಲಾಗ್ ವೈ. ದೆನ್ ವಿ ಆರ್ ಗೋಯಿಂಗ್ ಟು ಗೆಟ್ ಅ ಲಾಗ್ ಎಕ್ಸ್ ಲಾಗ್ ವೈ ಸಿಗುತ್ತೆ. ದೆನ್ ವಿ ವಾಂಟ್ ಸಿಗ್ಮಾ ಎಕ್ಸ್ ಸ್ಕ್ವಯರ್. ಸೊ ಇಲ್ಲಿ ಎಕ್ಸ್ ಇರುತ್ತೆ, ಎಕ್ಸ್ ಸ್ಕ್ವಯರ್ ಮಾಡಿದ್ರೆ ನಮಗೆ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಸಿಗುತ್ತೆ. ಹಾಗಾದರೆ ಬನ್ನಿ, ಕೊಟ್ಟಿರೋ ಅಂಥ ವಿಷಯನ ಏನಿರುತ್ತೆ, ಇಯರ್ ಮತ್ತು ಪ್ರೊಡಕ್ಷನ್ ಇದೆ ಅಲ್ವಾ, ಅದನ್ನು ನಾವು 2 ಕಾಲಮ್ಸಲ್ಲಿ ಬರ್ಕೊಳ್ಳೋಣ. ಇಯರ್ ಆ್ಯಸ್ ಇಟ್ ಈಸ್ ಗಿವನ್, ದೆನ್ ದ ಪ್ರೊಡಕ್ಷನ್ ಇನ್ ಕ್ರೋರ್ಸ್ ಕೊಟ್ಟಿದ್ದಾರೆ, ಅದನ್ನು ಹಾಗೆ ಎಂಟ್ರಿ ಮಾಡ್ಕೊಳ್ಳೋಣ. ಸೊ ಪ್ರೊಡಕ್ಷನ್ ಏನು ಕೊಟ್ಟಿದ್ದಾರೆ ಅದನ್ನು ನಾವು ವೈ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ಇಯರ್ ಏನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಎಕ್ಸ್ ವ್ಯಾಲ್ಯೂ ಅಸ್ಯೂಮ್ ಮಾಡಬೇಕಾಗತ್ತೆ, ಅಸೈನ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಮಿಡಲ್ ಮೋಸ್ಟ್ ಇಯರ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಇಲ್ಲಿ ನಮಗೆ ಈವನ್ ನಂಬರ್ಸ್ ಇರೋದ್ರಿಂದ 2 ಮಿಡಲ್ ಮೋಸ್ಟ್ ಇಯರ್ಸ್ ಸಿಗುತ್ತೆ. ಹಾಗಾಗಿ ದ ಪ್ರಿಸೀಡಿಂಗ್ ಏನಿದೆ ಅದಕ್ಕೆ -1 ಅಂತ ತಗೊಳ್ಳೋಣ. ಸೊ ಸಕ್ಸೀಡಿಂಗ್ಗೆ +1 ಅಂತ ತಗೊಳ್ಳೋಣ. ನೆಕ್ಸ್ಟ್ ತಗೊಳ್ಳೋ ಅಂಥ ವ್ಯಾಲ್ಯೂ ಅಂದರೆ +1ಇಂದ -1 ತನಕ ಡಿಫ್ರೆನ್ಸ್ ಏನಿದೆ 2 ಡಿಜಿಟ್ಸ್ ಇದೆ. ಹಾಗಾಗಿ ನೆಕ್ಸ್ಟ್ ನಂಬರ್ ನೀವು ಏನು ಎಕ್ಸ್ ವ್ಯಾಲ್ಯೂ ಅಸ್ಯೂಮ್ ಮಾಡ್ಕೊತೀರಾ ಅದು ಕೂಡ 2 ಡಿಫ್ರೆನ್ಸ್ ಇರಬೇಕು. ಸೊ -2 ಇದೆ, -1 ಇದೆ, ಅದಕ್ಕೆ -2 ಆ್ಯಡ್ ಮಾಡಿದ್ದಾದರೆ ನಿಮಗೆ -3 ಬರುತ್ತೆ. ಓಕೆ, ನೆಕ್ಸ್ಟ್ ಇದಕ್ಕೆ ಹಾಗೆ -2 ಆ್ಯಡ್ ಮಾಡಿದ್ದಾದರೆ -5 ಬರುತ್ತೆ. ಸೊ 2005ಗೆ -5, 2006ಗೆ -3 ಆ್ಯಂಡ್ 2007ಗೆ -1. ದ ಡಿಫ್ರೆನ್ಸ್ ನೀವು ನೋಡಿದೆ ಆದರೆ ನಿಮಗೆ 2 ಡಿಜಿಟ್ಸ್ ಡಿಫ್ರೆನ್ಸ್ ಸಿಗುತ್ತೆ. ಓಕೆ, 2 ನಂಬರ್ ವ್ಯಾಲ್ಯೂ ಡಿಫ್ರೆನ್ಸ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ನೋಡಿದ್ದಾದರೆ -1ಇಂದ 1ಗೆ +1ಗೂ ಕೂಡ ನಿಮಗೆ ಡಿಫ್ರೆನ್ಸ್ ಬಂದು 2 ಸಿಗುತ್ತೆ, ಯಾಕಂದರೆ ಮಧ್ಯದಲ್ಲಿ 0 ನಂಬರ್ ಇರುತ್ತೆ. -1ಇಂದ 0ಗೆ, 0ಇಂದ 1ಗೆ. ಹಾಗೆ 2009ಗೆ 3, ದೆನ್ 2010ಗೆ 5 ಅಸ್ಯೂಮ್ ಮಾಡ್ಕೊತಾ ಇದ್ವಿ. ಇದನ್ನು ನಾವು ಎಕ್ಸನ್ನು ಸ್ಕ್ವಯರ್ ಮಾಡಬೇಕಾಗತ್ತೆ. ಅಂದರೆ -5 ಇಂಟು -5 ಮಾಡಿದಾಗ ನಮಗೆ +25 ಸಿಗುತ್ತೆ. -3 ಇಂಟು -3 9 ಬರುತ್ತೆ. ಹಾಗೆ -1 ಇಂಟು -1 1, 1 ಇಂಟು 1 1, +3 ಇಂಟು +3 ಯು ವಿಲ್ ಗೆಟ್ ಅ 9. ದೆನ್ 5 ಇಂಟು 5 25 ಬರುತ್ತೆ. ಸೊ ಇದನ್ನು ನೀವು ಟೋಟಲ್ ಮಾಡಿದ್ದೆ ಆದರೆ ನಿಮಗೆ 70 ಸಿಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ಸಿಗ್ಮಾ ಎಕ್ಸ್ ಸ್ಕ್ವಯರ್. ಸಿಗ್ಮಾ ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು 70. ಹಾಗೆ ಲಾಗ್ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಲಾಗ್ ಯಾವುದಕ್ಕೆ ಫೈಂಡ್ ಔಟ್ ಮಾಡಬೇಕು, ವೈ. ಓಕೆ, 7ಗೆ ಲಾಗ್ ನೋಡಿದ್ದೆ ಆದರೆ ನಿಮಗೆ 0.8451 ಸಿಗುತ್ತೆ. ಹಾಗೆ 10, 12, 14, 17, 24ಗೆ ನೀವು ಲಾಗ್ ನೋಡ್ ಆಗಬೇಕು. ನೋಡ್ ಆದಮೇಲೆ ಇದನ್ನು ನೀವು ಟೋಟಲ್ ಮಾಡ್ಕೊಳ್ಬೇಕಾಗತ್ತೆ. ಟೋಟಲ್ ಮಾಡ್ಕೊಂಡಿದ್ದೆ ಆದರೆ ನಿಮಗೆ 6.6810 ಸಿಗುತ್ತೆ. ಹಾಗೆ
ಈ ಬಂದಿರೋ ಅಂಥ ವ್ಯಾಲ್ಯೂ ಲಾಗ್ ವೈ ಏನಿದೆ, ಈ ಲಾಗ್ ವೈ ಯು ಶುಡ್ ಮಲ್ಟಿಪ್ಲೈ ವಿತ್ ಎಕ್ಸ್ ವ್ಯಾಲ್ಯೂ. ಎಕ್ಸ್ ವ್ಯಾಲ್ಯೂ ಇಲ್ಲಿ ನಾವು ಅಸ್ಯೂಮ್ ಮಾಡಿದ್ದೀವಿ, ವೈ ವ್ಯಾಲ್ಯೂ ಅವ್ರು ಇಲ್ಲಿ ಕೊಟ್ಟಿದ್ದಾರೆ. ಸೊ ಲಾಗ್ ವೈನ ನೀವು ಮಲ್ಟಿಪ್ಲೈ ಮಾಡಬೇಕು ಯಾವುದ್ರ ಜೊತೆ, ಎಕ್ಸ್ ಜೊತೆ. ದಟ್ ಮೀನ್ಸ್ -5 ಇಂಟು 0.8451 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ -4.2255 ಸಿಗುತ್ತೆ. ಹಾಗೆ -3 ಇಂಟು 1.000 ಜೊತೆ ಮಲ್ಟಿಪ್ಲೈ ಮಾಡಿದ್ದೆ ಆದರೆ ನಿಮಗೆ -3 ಸಿಗುತ್ತೆ. -1 ಇಂಟು 1.0792 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ -1.0792 ಸಿಗುತ್ತೆ. ಸೊ 1 ಇಂಟು 1.1461 ಜೊತೆ ಮಲ್ಟಿಪ್ಲೈ ಮಾಡಿದ್ದೆ ಆದರೆ ನಿಮಗೆ 1.1461 ಸಿಗುತ್ತೆ. ಹಾಗೆ 3 ಇಂಟು 1.2304 ಮಾಡಿದ್ದೆ ಆದರೆ ನಿಮಗೆ 3.6912 ಸಿಗುತ್ತೆ. ಸೊ ಲಾಸ್ಟ್ 5 ಇಂಟು 1.3802 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಸಿಗೋ ಅಂಥ ಆನ್ಸರು 6.901 ಸಿಗುತ್ತೆ. ಸೊ ಇದನ್ನು ನೀವು ಟೋಟಲ್ ಮಾಡಿದ್ದೆ ಆದರೆ, ಈ ವ್ಯಾಲ್ಯೂನ ನೀವು ಟೋಟಲ್ ಮಾಡಿದ್ದೆ ಆದರೆ ನಿಮಗೆ ಸಿಗೋ ಅಂಥ ಆನ್ಸರು 3.4336. ಸೊ ನಮಗೆ ಬೇಕಾಗಿರುವಂಥ ಎಲ್ಲ ವ್ಯಾಲ್ಯೂಸು ಸಿಕ್ಕಿದೆ. ಇದನ್ನು ನಾವು ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಮತ್ತು ಎ ಮತ್ತು ಬಿ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಡಿಯರ್ ಸ್ಟೂಡೆಂಟ್ಸ್, ಈಗ ಆಲ್ರೆಡಿ ಟೇಬಲ್ ಮಾಡಾಯಿತು. ಒಂದು ಕಡೆ ನೋಟ್ ಮಾಡ್ಕೊಳ್ಳೋಣ. ಸೊ ನಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ n = 6, ಓಕೆ. ದೆನ್ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು 70, ಕರೆಕ್ಟಾ? ದೆನ್ ಲಾಗ್ y equals 6.681, okay. Then we wanted sigma x log y, ಅದು ಟೋಟಲ್ ಬಂದು 3.4336, ಓಕೆ. ಇದು ಲಾಗ್ ಸಿಗ್ಮಾ ಲಾಗ್ y, ಓಕೆ. ಇಷ್ಟು ಇನ್ಫಾರ್ಮೇಷನ್ ನಾವು ಆಲ್ರೆಡಿ ಟೇಬಲಲ್ಲಿ ಅಪ್ಡೇಟ್ ಮಾಡ್ಕೊಂಡಿದ್ದೀವಿ. ಸೊ ನಮಗೆ ಈಕ್ವೇಷನ್ ಗೊತ್ತಿದೆ, a equals anti-log of sigma log y divided by n, correcta? So this is equals, we will substitute anti-log, okay, sigma log y ಎಷ್ಟಿದೆ 6.681 divided by n ಎಷ್ಟಿದೆ 6, ಅದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 6 ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ದೆ ಆದರೆ ನಮಗೆ ಸಿಗುತ್ತೆ anti-log of ಡಿವೈಡ್ ಮಾಡಿರೋಂಥ ವ್ಯಾಲ್ಯೂ 1.1135 ಸಿಗುತ್ತೆ, ಕರೆಕ್ಟಾ? 35 ಸಿಗುತ್ತೆ. ಸೊ ಇದಕ್ಕೆ ನಾವು ಆಂಟಿಲಾಗ್ ಕಂಡುಹಿಡಿದಿದ್ದೆ ಆದರೆ ನಮಗೆ ಸಿಗುವಂಥದ್ದು 12.99 ಸಿಗುತ್ತೆ. ಸೊ ಈ ವ್ಯಾಲ್ಯೂ ನಮಗೆ ಸಿಕ್ಕಾಯಿತು, ಎ ವ್ಯಾಲ್ಯೂ, ಎ ಕಾನ್ಸ್ಟೆಂಟ್ ಸಿಕ್ಕಾಯಿತು. ನೆಕ್ಸ್ಟು ಬಿ ನೋಡಿದ್ದೆ ಆದರೆ, ಸೊ ವಾಟ್ ಈಸ್ ದ ಈಕ್ವೇಷನ್? ಆಂಟಿಲಾಗ್ ಆಫ್ sigma x log y divided by sigma x square, okay. So this is equals, we are going to get anti-log, substitute ಮಾಡಿ, sigma x log y ಏನಿದೆ ವ್ಯಾಲ್ಯೂ 3.4336 divided by sigma x square ಏನಿದೆ 70. So let us substitute 70. Then this is equals anti-log of ಏನ್ ವ್ಯಾಲ್ಯೂ ಬಂತು ಡಿವೈಡ್ ಮಾಡಿದ್ರೆ ನಮಗೆ 0.0490 ಬಂತು ಅಲ್ವಾ? ಸೊ ಇದನ್ನು ನಾವು ಆಂಟಿಲಾಗ್ ಫೈಂಡ್ ಔಟ್ ಮಾಡಿದ್ದೆ ಆದರೆ ನಮಗೆ ಸಿಗುವಂಥದ್ದು, ಇದಕ್ಕೆ ನಾವು ಆಂಟಿಲಾಗ್ ಫೈಂಡ್ ಔಟ್ ಮಾಡಿದ್ದೆ ಆದರೆ ನಮಗೆ ಸಿಗುವಂಥ ವ್ಯಾಲ್ಯೂ ಬಂದು 1.119 ಸಿಗುತ್ತೆ. ಸೊ ಇದನ್ನು ನೀವು ಬೇಕಾದರೆ ಈ ಥರನೂ ಮಾಡ್ಕೊಳ್ಬೋದು, 1.12 ಅಂತ ಕೂಡ ಮಾಡ್ಕೊಳ್ಬಹುದು. ಸೊ ಈಗ ನಾವು ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ನಾವು ಟ್ರೆಂಡ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ, ಸೊ ಎಕ್ಸ್ಪೊನೆನ್ಷಿಯಲ್ ಟ್ರೆಂಡ್ ಕಂಡುಹಿಡಿಬೇಕಂದ್ರೆ y ಈಕ್ವಲ್ಸ್ a b ಪವರ್ x ಅಲ್ವಾ? ಸೊ ನಮಗೆ ಸಿಕ್ಕಿದೆ ಏನು, a ಕಾನ್ಸ್ಟೆಂಟ್ ವ್ಯಾಲ್ಯೂ ಸಿಕ್ಕಿದೆ. ಸೊ a ಕಾನ್ಸ್ಟೆಂಟ್ ವ್ಯಾಲ್ಯೂ ಎಷ್ಟಿದೆ 12.99, ಓಕೆ.
So this is multiplied with 1.119 ಪವರ್ ಎಕ್ಸ್. ಸೊ ಈ ರೀತಿಯಾಗಿ ನಾವು ಎಕ್ಸ್ಪೊನೆನ್ಷಿಯಲ್ ಟ್ರೆಂಡನ್ನು ಫಿಟ್ ಮಾಡ್ತೀವಿ ಅಂತ ಹೇಳ್ಬೋದು ಮಕ್ಕಳ. ಸೊ ಇಲ್ಲಿ ಆಡ್ ನಂಬರ್ ಕೊಟ್ಟಿದ್ದಾರೆ, ಆಡ್ ನಂಬರ್ ಆಫ್ ಇಯರ್ಸ್. ಇದನ್ನು ಕೂಡ ಒಂದ್ಸತಿ ನಾವು ಸಾಲ್ವ್ ಮಾಡೋಣ. ಇಲ್ಲಿ ಕೊಟ್ಟಿರೋದು ನೋಡ್ಬೋದು ಮಕ್ಕಳ. ಪಾಪ್ಯುಲೇಷನ್ ಫಿಗರ್ಸ್ ಫಾರ್ ಅ ಸಿಟಿ ಆರ್ ಗಿವನ್ ಬಿಲೋ. ಓಕೆ, ಫಿಟ್ ಅ ಎಕ್ಸ್ಪೊನೆನ್ಷಿಯಲ್ ಟ್ರೆಂಡ್ ಆಫ್ ದಿ ಫಾರ್ಮ್ y equals ab power x. Okay, also estimate the population for the year 2014. ಸೊ ನಮ್ಗೆ ಆಲ್ರೆಡಿ ಗೊತ್ತಿದೆ ಎ ಯಾವ ಥರ ಫೈಂಡ್ ಔಟ್ ಮಾಡಬೇಕು. ಎ ಈಕ್ವಲ್ಸ್ ಆಂಟಿಲಾಗ್. ಓಕೆ, ಕಾನ್ಸ್ಟೆಂಟ್ ಎ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ, ಆಂಟಿಲಾಗ್ ಆಫ್ ಸಿಗ್ಮಾ ಲಾಗ್ y ಡಿವೈಡೆಡ್ ಬೈ ಎನ್. ಕರೆಕ್ಟಾ? ಸೊ ಹಾಗೆ ನಮಗೆ ಬಿನು ಫೈಂಡ್ ಔಟ್ ಮಾಡೋದು ಗೊತ್ತಿದೆ, ಆಂಟಿಲಾಗ್ ಆಫ್ ಸಿಗ್ಮಾ ಎಕ್ಸ್ ಲಾಗ್ y ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಅಲ್ವಾ. ಸೊ ನಮಗೇನು ಬೇಕು, ಸಿಗ್ಮಾ ಲಾಗ್ y ಎನ್ ಬೇಕು, ದೆನ್ ಸಿಗ್ಮಾ ಎಕ್ಸ್ ಲಾಗ್ y ಸಿಗ್ಮಾ ಎಕ್ಸ್ ಸ್ಕ್ವಯರ್ ಬೇಕು. ಸೊ ಫಸ್ಟ್ ಲೆಟ್ ಅಸ್ ಅಸ್ಯೂಮ್ ಟೈಮ್ ಪಾಯಿಂಟ್ ಫಾರ್ ಅ ಗಿವನ್ ಇಯರ್. ಸೊ ಕೊಟ್ಟಿರೋಂಥ ಇಯರ್ಸ್ ಬರ್ಕೊಳ್ಳೋಣ, ಮತ್ತು ಪಾಪ್ಯುಲೇಷನ್ ಕೊಟ್ಟಿದ್ದಾರೆ ಅದನ್ನು y ಅಂತ ಕನ್ಸಿಡರ್ ಮಾಡಿ ಅದನ್ನು ಬರ್ಕೊಳ್ಳೋಣ. ಆ್ಯಸ್ ಇಟ್ ಈಸ್ ಗಿವನ್ ಡೇಟಾ ಬರ್ಕೊಳ್ಳೋಣ. 2008, 9, 10, 11, 12. ಸೊ ಎಷ್ಟು ಇಯರ್ಸ್ ಇದೆ, ನಂಬರ್ ಆಫ್ ಇಯರ್ಸ್ 5 ಕೊಟ್ಟಿದ್ದಾರೆ. ದೆನ್ y ವ್ಯಾಲ್ಯೂ ಇಸ್ ಗಿವನ್, ಫಾರ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಅಸೈನ್ ದ ವ್ಯಾಲ್ಯೂ. ಸೊ ಮಿಡಲ್ ಮೋಸ್ಟ್ ಇಯರ್ನ ನೀವು ಫೈಂಡ್ ಔಟ್ ಮಾಡಿ ಅದಕ್ಕೆ 0 ಅಸೈನ್ ಮಾಡಿದ್ರೆ, ನೆಕ್ಸ್ಟ್ ಇಯರ್ಸ್ ಪ್ರಿಸೀಡಿಂಗ್ ಇಯರ್ಸ್ಗೆ ನೆಗೆಟಿವ್ ವ್ಯಾಲ್ಯೂ -1, -2 ತೊಗೊಳ್ತಾ ಇದ್ದೀವಿ. ಸಕ್ಸೀಡಿಂಗ್ ಇಯರ್ಸ್ಗೆ ನಾವು ತೊಗೊಳ್ತಾ ಇರೋದು 1, 2. ಸೊ ನಾವು ಸಕ್ಸೀಡಿಂಗ್ ಇಯರ್ಸ್ಗೆ ನಾವು ಪಾಸಿಟಿವ್ ವ್ಯಾಲ್ಯೂಸ್ನ ಅಸೈನ್ ಮಾಡಿದ್ದೀವಿ ಟೈಮ್ ಪೀರಿಯಡ್ಗೆ. ಓಕೆ, ದೆನ್ ಲೆಟ್ ಅಸ್ ಸ್ಕ್ವಯರ್ ದಿಸ್. ಎಕ್ಸನ್ನು ನಾವು ಸ್ಕ್ವಯರ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, -2 ಇಂಟು -2 4, -1 ಇಂಟು -1 1 ಸಿಗುತ್ತೆ, 0 ಇಂಟು 0 0, 1 ಇಂಟು 1 1, 2 ಇಂಟು 2 4. ಸೊ ಇದನ್ನು ನಾವು ಟೋಟಲ್ ಮಾಡಿದೆ ಆದರೆ ನಮಗೆ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಸಿಗುತ್ತೆ. ಸೊ ಆ ಸಿಗ್ಮಾ ಎಕ್ಸ್ ಸ್ಕ್ವಯರ್ ವಿ ಯೂಸ್ ಟು ಫೈಂಡ್ ಔಟ್ ಬಿ ವ್ಯಾಲ್ಯೂ ಅಲ್ವಾ. ಸೊ ಹಾಗೆ ವಿ ವಾಂಟ್ ಲಾಗ್ ಸಿಗ್ಮಾ ಲಾಗ್ ವೈ. ಸೊ ಲಾಗ್ ವೈನ ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ವೈ ಕೊಟ್ಟಿದ್ದಾರೆ, ವೈಗೆ ನಾವು ಲಾಗ್ ಫೈಂಡ್ ಔಟ್ ಮಾಡಿದ್ರೆ ಅಂದರೆ 132ಗೆ ಲಾಗ್ ಫೈಂಡ್ ಔಟ್ ಮಾಡಿದೆ ಆದರೆ 2.1206 ಸಿಗುತ್ತೆ. 142ಗೆ ನಾವು ಲಾಗ್ ಫೈಂಡ್ ಔಟ್ ಮಾಡಿದ್ದೆ ಆದರೆ 2.1523 ಸಿಗುತ್ತೆ. 157ಗೆ 2.1959 ಸಿಗುತ್ತೆ. 170ಗೆ 2.2304, ಹಾಗೆ 191ಗೆ ನಾವು ಲಾಗ್ ಫೈಂಡ್ ಔಟ್ ಮಾಡಿದ್ದೆ ಆದರೆ 2.2810 ಸಿಗುತ್ತೆ. ಸೊ ನೀವು ಲಾಗ್ ಬುಕ್ ಆದರೂ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ಬೋದು, ಅಥವಾ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಬೋದಲ್ವಾ ಸ್ಟ್ಯಾಟಿಸ್ಟಿಕ್ಸಲ್ಲಿ. ಸೊ ಅದರಲ್ಲಿಂದನೂ ಕೂಡ ಡೈರೆಕ್ಟಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಇದನ್ನು ನೀವು ಟೋಟಲ್ ಮಾಡಿದ್ದೆ ಆದರೆ ನಮಗೆ ಏನು ಸಿಗುತ್ತೆ, ಸಿಗ್ಮಾ ಲಾಗ್ ವೈ ಸಿಗುತ್ತೆ ಅಲ್ವಾ. ಸೊ ಅದನ್ನು ಟೋಟಲ್ ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಲಾಗ್ ವೈ ಫೈಂಡ್ ಔಟ್ ಮಾಡಾದಮೇಲೆ ಈ ಲಾಗ್ ವೈನ ನಾವು ಎಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಏನು ಮಾಡಬೇಕಾಗತ್ತೆ, ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಅಂದರೆ -2 ಇಂಟು 2.1206 ಮಾಡಿದೆ ಆದರೆ ನಮಗೆ -4.2412 ಸಿಗುತ್ತೆ. ಸೊ ಕಲರ್ ಚೇಂಜ್ ಮಾಡ್ಕೊತೀನಿ ಇಲ್ಲಿ. ಸೊ ಅದನ್ನು ನೀವು ನೋಡ್ಬೋದು ಇಲ್ಲಿ, -1 ಇಂಟು 2.1523 ಮಾಡಿದ್ದೆ ಆದರೆ ನಿಮಗೆ -2.1523 ಸಿಗುತ್ತೆ. 0 ಇಂಟು 2.1959 ಮಾಡಿದರೆ 0 ಸಿಗುತ್ತೆ. ದೆನ್ 1 ಇಂಟು 2.2304 ಸೇಮ್ ವ್ಯಾಲ್ಯೂ ಸಿಗುತ್ತೆ. 2 ಇಂಟು 2.2810 ಮಾಡಿದೆ ಆದರೆ 4.5620 ಸಿಗುತ್ತೆ. ಸೊ ಇದನ್ನು ನೀವು ಟೋಟಲ್ ಮಾಡಿದ್ದೆ ಆದರೆ ಮೈಂಡಲ್ಲಿ ನೆನ್ಪಿಟ್ಕೊಳ್ಬೇಕು, ಇಲ್ಲಿ 2 ವ್ಯಾಲ್ಯೂ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸೊ ಎರಡನ್ನೂ ನೀವು ಸರಿಯಾಗಿ ನೋಡಿ
ಆ್ಯಡ್ ಮಾಡಬೇಕಾಗತ್ತೆ. ಸೊ ಇವೆರಡು ಸಪ್ರೇಟಾಗಿ ಆ್ಯಡ್ ಮಾಡ್ಕೊಂಡು ಮೈನಸ್ ಇಟ್ಕೊಳ್ಳಿ, ಇವೆರಡು ಆ್ಯಡ್ ಮಾಡಿ ಪ್ಲಸ್ ಇಟ್ಕೊಳ್ಳಿ. ಸೊ ಎರಡು ಡಿಫ್ರೆನ್ಸ್ ನೋಡಿದಾಗ ನಿಮಗೆ 0.3989 ಸಿಗುತ್ತೆ. ಸೊ ಈಗ ನಮಗೆ ಬೇಕಾಗಿರೋವಂಥದ್ದು ಎಲ್ಲ ಸಿಕ್ಕಿದೆ. ದಟ್ ಮೀನ್ಸ್ ಸಿಗ್ಮಾ ಎಕ್ಸ್ ಲಾಗ್ ವೈ. ಓಕೆ, ಇದು ಸಿಕ್ಕಾಯಿತು. ಓಕೆ, ದೆನ್ ಸಿಗ್ಮಾ ಲಾಗ್ ವೈ ಸಿಕ್ಕಾಯಿತು, ಸಿಗ್ಮಾ ಎಕ್ಸ್ ಸ್ಕ್ವಯರ್, ದೆನ್ ಎನ್. ಸೊ ಈ ನಾಲ್ಕು ಒಂದು ಸತಿ ನಮಗೆ ವ್ಯಾಲ್ಯೂ ಸಿಕ್ಕಾದ್ಮೇಲೆ ನಾವು ಎ ಮತ್ತು ಬಿ ಆರಾಮ್ಸೆ ಫೈಂಡ್ ಔಟ್ ಮಾಡ್ಬೋದು. ಸೊ ನಾವು ವಿ ನೀಡ್ ಟು ಫೈಂಡ್ ಔಟ್ ಕಾನ್ಸ್ಟೆಂಟ್ಸ್ ಎ ಮತ್ತು ಬಿ ಅಲ್ವಾ. ಸೊ ಅದಕ್ಕೆ ಬೇಕಾಗಿರೋದು ವ್ಯಾಲ್ಯೂಸ್ನ ನಾವು ಟೇಬಲಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ನಮಗೆ ಗೊತ್ತಿದೆ n ಈಕ್ವಲ್ಸ್ ಟು 5. ಓಕೆ, ಸಿಗ್ಮಾ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು 10. ದೆನ್ ಸಿಗ್ಮಾ ಲಾಗ್ ವೈ ಈಕ್ವಲ್ಸ್ 10.9802. Then sigma x log y equals 0.3989 ಅಲ್ವಾ. ಸೊ ಈಗ ನಾವು a ಫೈಂಡ್ ಔಟ್ ಮಾಡಬೇಕು. a ಈಕ್ವಲ್ಸ್ ಆಂಟಿ ಲಾಗ್ ಆಫ್ ಸಿಗ್ಮಾ ಲಾಗ್ y ಡಿವೈಡೆಡ್ ಬೈ n ಅಲ್ವಾ. ಸೊ ಲಾಗ್ ಸಿಗ್ಮಾ ಲಾಗ್ y ಎಷ್ಟಿದೆ? anti-log of ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 10.9802 ಡಿವೈಡೆಡ್ ಬೈ 5. ಓಕೆ, ಸೊ ಇಲ್ಲಿ 5 ಇದೆ, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ನಮಗೇನು ಸಿಗುತ್ತೆ? ಆಂಟಿ-ಲಾಗ್ ಆಫ್ ಡಿವೈಡ್ ಮಾಡಿದಾಗ ಆನ್ಸರ್ ಬರೋದು 2.19604. ಸೊ ಇದಕ್ಕೆ ನೀವು ಆಂಟಿ-ಲಾಗ್ ಫೈಂಡ್ ಔಟ್ ಮಾಡಿದ್ದೆ ಆದರೆ 157 ಸಿಗುತ್ತೆ. ಹಾಗೆ ಬಿ ವ್ಯಾಲ್ಯೂನು ಕೂಡ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ದಟ್ ಈಸ್ ಆಂಟಿ-ಲಾಗ್ ಆಫ್ ಓಕೆ ಸಿಗ್ಮಾ ಎಕ್ಸ್ ಲಾಗ್ ವೈ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಅಲ್ವಾ. ಸೊ ದಿಸ್ ಇಸ್ ಈಕ್ವಲ್ಸ್ ಆಂಟಿ-ಲಾಗ್ ಆಫ್ ಸಿಗ್ಮಾ ಲಾಗ್ ಎಕ್ಸ್ ಸಿಗ್ಮಾ ಎಕ್ಸ್ ಲಾಗ್ ವೈ ಈಕ್ವಲ್ಸ್ 0.3989 ಇದೆ, ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ನೋಡಿದರೆ 10 ಸಿಗುತ್ತೆ. ಇದನ್ನ ನೀವು ಮಾಡಿದ್ದೆ ಆದರೆ ಆಂಟಿ-ಲಾಗ್ ಆಫ್ ಡಿವೈಡ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗೋದು 0.03989 ಸಿಗುತ್ತೆ. ಸೊ ಇದಕ್ಕೆ ಆಂಟಿ-ಲಾಗ್ ಫೈಂಡ್ ಔಟ್ ಮಾಡಿದ್ದೆ ಆದರೆ ನಿಮಗೆ ಸಿಗುವಂಥ ವ್ಯಾಲ್ಯೂ 1.096 ಸಿಗುತ್ತೆ. ಸೊ ನಮ್ದು ಟ್ರೆಂಡ್ ಈಕ್ವೇಶನ್ ಏನಿದೆ? y ಈಕ್ವಲ್ಸ್ a b ಪವರ್ x ಅಲ್ವಾ. ಸೊ ಟ್ರೆಂಡ್ ವ್ಯಾಲ್ಯೂ y ಈಕ್ವಲ್ಸ್ a ಎಷ್ಟು ಬಂದಿದೆ ನಮಗೆ? 157. ಓಕೆ, ಇಂಟು b ಬಂದು ನಮಗೆ ಸಿಕ್ಕಿರೋಂಥದ್ದು 1.096 ಪವರ್ x. ಸೊ ಹಾಗೆ ನಮಗೆ ಏನು ಹೇಳಿದ್ದಾರೆ? ಎಸ್ಟಿಮೇಟ್ ಫಾರ್ ದಿ ಇಯರ್ ಅಂತ ಹೇಳಿದ್ದಾರೆ ಅಲ್ವಾ. ಸೊ ಟು ಎಸ್ಟಿಮೇಟ್, ಓಕೆ, ಎಸ್ಟಿಮೇಷನ್ ಆಫ್ ಪಾಪ್ಯುಲೇಷನ್ ಫಾರ್ 2014. ಸೊ ನಮಗೆ ಕೊಟ್ಟಿರೋಂಥ ಇಯರ್ಸ್ ಬಂದು 2012ಗೆ ನಾವು 2012ಗೆ ಎಕ್ಸ್ ವ್ಯಾಲ್ಯೂ ನಾವು ಏನು ತಗೊಂಡಿದ್ದೀವಿ? ಎಕ್ಸ್ ವ್ಯಾಲ್ಯೂ ವಾಸ್ ಈಕ್ವಲ್ ಟು 2. ಹಾಗಾದರೆ 13ಗೆ ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 3, 14ಗೆ ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 4. ಸೊ ಲೆಟ್ ಅಸ್ ಟೇಕ್ ಅ ಎಕ್ಸ್ ಈಕ್ವಲ್ ಟು 4 ಫಾರ್ 2014. ಸೊ ನಮ್ಗೆ ಏನು ಬಂದಿದೆ? ಟ್ರೆಂಡ್ ಈಕ್ವೇಶನ್ ಏನು ಬಂದಿದೆ? ಸೊ ದಟ್ ಈಸ್ ಫಾರ್ 2014ಗೆ ಟ್ರೆಂಡ್ ಈಕ್ವೇಶನ್ ಏನಿದೆ? 157 ಓಕೆ ಇಂಟು 1.096 ಪವರ್ 4. ಕರೆಕ್ಟಾ? ಸೊ 157 ಇಂಟು 1.096 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ದೆ ಆದರೆ ನಿಮಗೆ ಸಿಗೋ ಆನ್ಸರ್ 1.4429 ಸಿಗುತ್ತೆ. ಸೊ ಇದೆರಡನ್ನು ನೀವು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಸಿಗೋದು 226.53. ಓಕೆ, ಇಟ್ ಈಸ್ ಇನ್ ಥೌಸಂಡ್ಸ್. ಓಕೆ ಮಕ್ಕಳ, ಸೊ ಇದನ್ನ ನೀವು ಬರಿಬೇಕು ಅಂತಂದ್ರೆ ಸಿಗೋ ಅಂತ ಆನ್ಸರ್ ಬಂದು 226,530 population. Estimated population is this much. Either this you can write it in thousands
or you can convert and you can write. So you are going to get the population, estimated population for 2014 is 2,26,530. Dear students, if you like, please like, share and subscribe to my channel. Thank you so much.